ಅದೇ ಫ್ಲಾಟು, ಅದೇ ಪಬ್ಬು, ಅದೇ ಕೆಲಸ, ಅದೇ ಫೇಸ್ಗಳು, ಅದೇ ಟ್ರಾಫಿಕ್. ಸಾಕಾಗೋಯ್ತಪ್ಪ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಂಡ್ರು ತಲೆ ಕೆಟ್ಟೋಗಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಗುಡ್ ಮಾರ್ನಿಂಗ್ ಫ್ರಮ್ ಚಿಕ್ಕಮಗಳೂರು. ಸೊ ಇವಾಗ ಬೆಳಗ್ಗೆ ಆಗೈತೆ. ಸೊ ಟೈಮ್ ಬಂದು ಇವಾಗ 8:30 ಇವಾಗ. ಸೊ ನಾವು ರೂಮ್ ರೆಂಟ್ ತೊಗೊಂಡಿದ್ದೀವಿ. ಸೊ 1 ಅವರ್ಗೆ ರೆಂಟ್ ತೊಗೊಂಡಿದ್ದೀವಿ. ಸೊ ಎಲ್ಲ ಹುಡುಗಿರೆಲ್ಲ ಫ್ರೆಶ್ ಅಪ್ ಆಗಬೇಕಂತೆ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಟ್ಟದಿಂದ ಫಸ್ಟು ಮುಳ್ಳಯ್ಯನಗಿರಿ ಪೀಕ್ ಹೋಗಿ ಅಲ್ಲಿಂದ ಬರೋಣ. ಅಲ್ಲಿಂದ ನಮ್ಗೆ ಅಲ್ಲಿ ಬಂದಮೇಲೆ ರೆಡಿಯಾಗಿ ಆಮೇಲೆ ಹೋಗೋಣ ಅಂತ. ಯಾಕಂದರೆ ಬೆಳಗ್ಗೆನೇ ತಕ್ಷಣ ವ್ಯೂ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ವ್ಯೂ ನೋಡೋಕ್ಕೆ ಅಂತ ಅಂದ್ಕೊಂಡ್ವಿ. ಈಗ ಸೊ ಏನಿಲ್ಲ, ಹುಡುಗಿರಿದಾರಲ್ಲ ಸ್ವಲ್ಪ ಪ್ರಾಬ್ಲಮ್ಮು, ಅವ್ರದ್ದೆಲ್ಲ ಏನೇನು ಇರುತ್ತಲ್ಲ ಅದನ್ನು ಅವ್ರು ಫ್ರೆಶ್ ಅಪ್ ಆಗಬೇಕು ಅವರು. ಸೊ ಈಗ ಪರ್ ಪರ್ಸನ್ 100 ಹಂಗೆ 17 ಜನಕ್ಕೆ 5 ರೂಮ್ ತಗೊಂಡಿದ್ದೀವಿ. ಸೊ ಅವರೆಲ್ಲ ಫ್ರೆಶ್ ಅಪ್ ಆಗಿದ್ದಾರೆ. 1 ಅವರ್ ಅಷ್ಟಲ್ಲಿ ನಾವು ಫ್ರೆಶ್ ಅಪ್ ಆಗಿ ಈಗ ಪೀಕಿಗೆ ಹೋಗಬೇಕು. ನಮ್ಮ ಸಂತು ಗುಡ್ ಮಾರ್ನಿಂಗ್. ಅವ್ನು ಮನ್ಗೆ ಇಲ್ಲ ಅಂತ ಮನ್ಗಿಲ್ಲ ಅಂದರೆ ಸೊ ರೂಮ್ ಬಂದು ಹಿಂಗಿದೆ ಸಿಂಪಲ್ಲಾಗಿ. ಇವಾಗ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಹೊರಡೋದು. ಸ್ನಾನ ಬೇಕಾದ್ರೆ ಸ್ನಾನ ಮಾಡ್ಕೊಂಬಂದು ನಾವೆಲ್ಲ ನೈಟೇ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದು ಈಗ ಮುಖ ತೊಳೆದು ಬ್ರಷ್ ಮಾಡಿ ಚಪ್ಪಲ್ ಹಾಕಿದ್ದೀನಿ. ಸೊ ಶೂ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಹೊರಡೋದು. ಜರ್ಕಿನ್ ಹಾಕ್ಕೊಂಡು ಹೊರಡೋದು. ಈಗ ಫ್ರೆಶ್ ಅಪ್ ಆಗೋರು ಆಯ್ತವ್ರೆ. ನಾವು ಬೇಗ ಪಟ್ಟ ಅಂತ ಆಗಬೇಕು. ಹತ್ರ ಪಟ್ಟ ಅಂತ ಇನ್ನೂ ಅಲ್ಲಿ ಹೋಗ್ಬೇಕು. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ಬಂದರು. ಸೊ ಹಂಗೆ ಬೇಕ್ರಿ ಬೇರೆ ಓಪನ್ ಆಯಿತು. ಹಂಗೆ ಒಂದೊಂದು ಕ್ರೀಮ್ ಬಂದು ತಿನ್ಕೊಂಡು ಇವಾಗ ಎಲ್ಲ ಓಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನಡಿ, ನೀನು ಇಲ್ಲೇ ಕೂತ್ಕೋತೀಯಾ? ಯಾಕೆ ನನ್ನ ಮಗನ To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just 2 hearts running wild. Never sleep, never stop, as we shout from the top. We're gonna be 2 hearts running wild. ಸೊ ಗೈಸ್ ಇವಾಗ ಮೇಲೆ ಟಾಪಿಗೆ ಬಂದಿದ್ದೀವಿ. ಅಂದರೆ ಅರ್ಧ ಟಾಪಿಗೆ ಬಂದಿದ್ದೀವಿ. ಇವಾಗ ಮೇಲೆ ಹೋಗ್ಬೇಕು. ಇವಾಗೆಲ್ಲ ಶೋಕಿ. ಈಗ ಇಲ್ಲಿ 4 ಜನ, ಇಲ್ಲ 5 ಜನ, ಮಿಕ್ಕವರೆಲ್ಲ ಒಂದು ಬಸ್ಸು. ಸೊ ಇವಾಗ ಸ್ವರ್ಗನ ನೋಡಕ್ ಹೋಗ್ತಾ ಇದೀವಿ ಗೈಸ್. ವ್ಯೂ ಮಾತ್ರ ಹೆಂಗೈತೆ ಅಂದ್ರೆ ಸಕ್ಕದಾಗೈತೆ. ನಾವು ಲೇಟ್, ಇವಾಗ ಟೈಮ್ ಬಂದು 10 ಗಂಟೆ ಟೈಮ್ ಆದ್ರೂ ನೋಡ್ರಿ 10 ಗಂಟೆ ಆದ್ರೂ ಫಾಗ್ ಮಾತ್ರ ಹಂಗೆ ಐತೆ. ಈಗ ಜಸ್ಟ್ ಮಳೆ ಬಂದು ನಿಂತಿರಂಗೈತೆ. ಸಕ್ಕದಾಯ್ತೆ ವ್ಯೂ. ನನಗಂತ ಹೆವಿ ಖುಷಿ ಆಯ್ತು. ಇದು ಹೇಳ್ಕೊಳಕೈತೆಲ್ಲ. ಫಸ್ಟ್ ಟೈಮಲ್ಲಿ ಬಂದಿರೋದು.
ಇವೆಲ್ಲ ರೀಲ್ಸ್ ಅಲ್ಲಿ ನೋಡ್ತಿದ್ದು. ಇವಾಗ ಲೆಟ್ಸ್ ಗೋ. ಓ ಅಣ್ಣ ಫುಲ್ಲು ಅದೇ ಮಜಾ ಇತ್ತಲ್ರು. ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ತಗ್ಲಾಕೊಂಬಿಟ್ಟೆ. ನಾನು ಇಂಟ್ರೋನೇ ಕೊಡೋದು ಮರ್ತ್ಬಿಟ್ಟೆ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತೆ ಇಂಟ್ರೋ ಹೇಳೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ನನ್ನ ಹಿಂದಿನ ವಿಡಿಯೋ ಯಾರ್ಯಾರು ನೋಡಿಲ್ಲ, ಸೊ ಮಂಗಳೂರಿಗೆ ಬರ್ತಾ ಇರೋದು ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಅದನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ ಪಾರ್ಟ್ ಅದು. ಸೊ ಇದು ಕಂಟಿನ್ಯೂ ಸೆಕೆಂಡ್ ಪಾರ್ಟು, ಕಂಟಿನ್ಯೂಷನು ಇದು ಆಗ್ತಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಣ ಶುರು ಮಾಡೋಣ. ಏನು ಹೇಳಿದ್ರು ಜೀಪ್ ಎಕ್ಸ್ಪೀರಿಯನ್ಸೇ ಮಸ್ತು. ಈಗ ವ್ಯೂ ಮೇಲೆ ಹೆಂಗಿರುತ್ತೋ ಅಂದ್ಬಿಟ್ಟು ನಾನು ಕಾಯ್ತಾ ಇರ್ತೀನಿ. ಸೊ ನಿಮಗೂ ತೋರಿಸ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಸೊ ಗೈಸ್ ಇಲ್ಲಿ ಹೆವಿ ಜನ ಅವರೇ, ಸೋಮವಾರ ಬೇರೆ ಗೈಸ್. ವ್ಯೂ ಅಂತೂ ಸಖತ್ತಾಗೈತೆ. ವಾಪಸ್ ಬರೋಕ್ಕೂ ಗಾಡಿ ಬತ್ತಲ್ಲ, ಅದಕ್ಕೆಲ್ಲ ರಿವರ್ಸ್ ಹೋಯ್ತವ್ರೆ. ಇವಾಗ ನಾವು ಅದಕ್ಕೆ ಅರ್ಧದಲ್ಲೇ ನಿಲ್ಲಿಸಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲರೂ ಗಾಡಿ ಕ್ಲಿಯರ್ ಮಾಡ್ತವ್ರೆ. ಅರ್ಧ ಗಂಟೆ ಅಣ್ಣ ಯಾರಣ್ಣ? ಚಾಲೆಂಜಿಂಗ್ ಸ್ಟಾರ್ ಕಿಚ್ಚ ಸುದೀಪ್ ಆಗಮನ. ಅದಕ್ಕೆ ಗಾಡಿಗಳೆಲ್ಲ ಹಿಂಗೆ ನಿಂತೈತಣ್ಣ. ನಾವು ಅಲ್ಲಿ ಗಾಡಿ ನಿಂತೈತೆ, ನಾವು ಅಲ್ಲೇ ಗಾಡೀಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಮುಂದೆ ನಡ್ಕೊಂಡು ಹೋಯ್ತು. ಸೊ ಜನ ಅಂತೂ ಹೆವಿ ಅವ್ರೆ ಗೈಸ್, ಜನ ಅಂತೂ ಹೆವಿ. ಇನ್ನು ನೆನ್ನೆ ಹೇಳಿದ್ನಲ್ಲ, ನಮ್ಮ ಮಚ್ಚ, ನಮ್ಮ ದೋಸ್ತ್, ನಮ್ಮ ಕ್ಲಾಸ್ ಹುಡುಗ ಎಲ್ಲ ಒಂದೇ ಕ್ಲಾಸು. ಇವಾಗ ಅವ್ನು ವ್ಲಾಗ್ ಸ್ಟಾರ್ಟ್ ಮಾಡೋನೆ. ಸೊ ಎಲ್ಲ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸೊ ಸಪೋರ್ಟ್ ಮಾಡಿ. ನಮ್ಮದು ಮಾಮೂಲಿ ಲಾಗು ಫನ್ ಲಾಗ್ ಹೋಗುತ್ತೆ. ನಿಮ್ಗೆ ಇನ್ಫಾರ್ಮೇಷನ್ ಲಾಗ್ ಬೇಕು ಅಂದರೆ ಇವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇವನು ಸಪೋರ್ಟ್ ಮಾಡಿ, ಬೇರೆಯವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ಲೆಟ್ಸ್ ಗೋ. ಮಸ್ತು ನೋಡು ಕಣ್ಣಾರ. ಇವಾಗ ಕ್ಲಿಯರ್ ಆಗೈತೆ. ಸೊ ಹತ್ರಪ್ಪ ಬರ್ರಪ್ಪ, ಲೆಟ್ಸ್ ಗೋ. ಬರ್ರ ಇನ್ನು ಮೇಲೆ ಹೆಂಗಿರ್ತದೋ ಅಂತ ಗೊತ್ತಿಲ್ಲ. ಮೇಲೆ ಇನ್ನೂ ಮಸ್ತಾಗಿರುತ್ತೆ, ಅದನ್ನು ಇವಾಗ ನೋಡಬೇಕು. ನಮ್ಮ ಜೀಪ್ ಸ್ಟಾರ್ಟ್ ಆಗೈತೆ. ಇವಾಗ ಹೊರಡಿ ಮಳೆ ಬೇರೆ ಬರೋಂಗಾಗೈತೆ. ಸೊ ಮಳೆ ಬಂದಿದ್ದ ತಕ್ಷಣ ಮೇಲೆ ಇನ್ನೂ ವ್ಯೂ ಸಕ್ಕತ್ತ ಇರುತ್ತೆ. ಸೊ ಲೆಟ್ಸ್ ಗೋ. ಗೈಸ್ ನನ್ನೇ ಬಿಟ್ಬಿಟ್ಟು ಹೋಯ್ತವ್ರೆ ಜೀಪಲ್ಲಿ. ಇರಾಕ್ ಹೇಳು, ನಮ್ಮನೆ ಬಿಟ್ಬಿಟ್ಟು ಹೋಯ್ತವ್ರೆ. ಇವನ್ ಗಾಡಿ ಮಾತ್ರ ಹೋಗ್ರಿ ಅವ್ರು ನಮ್ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ರೀ. ಏನಪ್ಪ ನ್ಯಾಯ ಇದು? ನಮ್ಮನೆ ಬಿಟ್ಬಿಟ್ಟು ಇನ್ನು ಮುಂದೆ ಇನ್ನೊಂದು ಗಾಡಿ ಖಾಲಿ ಹೋಯ್ತೈತೆ. ಆ ಗಾಡಿ ಡ್ರೈವರ್ ಸರಿ ಇಲ್ಲ, ಅದಕ್ಕೆ ಹತ್ತುತ್ತೆ ಇಲ್ಲ ನಾವು. ಗಾಯ್ಸ್ ನಾವು ಬಂದಿರೋ ಟೈಮ್ ಅಂತೂ ಸಕ್ಕತ್ತಾಗೈತೆ. ಇನ್ನು ನಾವು 6:30 5:30 ಅಷ್ಟಲ್ಲಿ ಬಂದ್ಬಿಟ್ಟಿದ್ರೆ ಪಕ್ಕ ಇನ್ನೂ ಫುಲ್ಲು ಮುಚ್ಚೋಗ್ಬಿಡ್ರೋದು, ಏನೂ ಕಾಣಿಸ್ತಾ ಇರಲಿಲ್ಲ. ಇವಾಗಾದರೂ ಗ್ರೀನಾಗೆ ಫಾಗಾಗೆ ಸಕ್ಕದ. ಹಾಂ ಬರಲಿ. ಆಕಾಶವೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ. ನಿನ್ನಂದವು ಹೂವಾಗಿದೆ. ಮಕ್ಕಳಿಗೆ ಕುಗ್ಗಿದಾರ ಕಣಲ್ಲಿ ಗಾಡಿ ಹೋಯ್ತಾ ಇರೋದು. ಹಾಂ ಬರ್ರಿ. ಸುಭಾಷ ಇಲ್ಲಿ ಬಂದ್ಬಿಟ್ಟು ಗಾಯ್ಸ್ ಸುಭಾಷ ಅಂತವನೆ. ಗಾಯ್ಸ್ ಮಳೆ ಜೋರು ಬಂದ್ಬಿಡ್ತು. ಇವಾಗ ಲಾಗ್ ಮಾಡೋಕ್ಕಾಗಲ್ಲ, ಮಳೆ ನೆಂದೋಯ್ತದ ಮೊಬೈಲು. A few moments later. ನಿಮ್ ಜೊತೆ ಸವಾಸ ಸೇರ್ಬಿಡಿ ಹೆಂಗಲ್ಲ ಸವಾಸ ಮಾಡ್ಬಿಟ್ಟು ನಾವು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನೋಡಿ ಇನ್ನೊಂದು ಹೆಣ್ಮಗು. ನಮ್ಮ ಸವಾಸನೂ ಸಾಕು. ನಮ್ಮ ಅಮ್ಮ ಇರೋ ಮನೇಲಿ ಮಳೆಗಾಲಕ್ಕೆ ಬಜ್ಜಿ ಗಿಜ್ಜಿ ಮ್ಯಾಗಿ ಗಿಗಿ ತಿನ್ಕೊಂಡು ಅಂದ್ರೆ
ಗೈಸ್ ಇನ್ನ ನಾವು ಪೀಕ್ ನೋಡೋಕ್ಕೂ ಹೋಗಿಲ್ಲ. ನನ್ನ ಮಕ್ಕಳು ಮಹೇಶ್ ಅವರೆಲ್ಲ ಆ ಕಡೆ ಹೋಗ್ಬಿಟ್ಟವ್ರೆ. ಇವಾಗ ರೋಹಿತ್ ಅದು ಯಾರೋ ಅಕ್ಕ ಫ್ರೀಯಾಗಿ ಕೂಗ್ತವ್ರೆ ನೋಡಿ, ಕೆಳಗೆ ಹೋಗಕ್ಕೆ 50 ರೂಪಾಯಿ ಫ್ರೀಯಾಗಿ ಬಿಡ್ತಾರೆ ಅಂತ ಕಾರಲ್ಲಿ ಕರೀತವ್ರೆ. ಇವ್ನು ಹೋಯ್ತೀನಿ ಅಂತ ಕೂತು ಬಜ್ಜಿ ಇಸ್ಕೊಂಡು ಆಯ್ತಾ ಇಲ್ಲಪ್ಪ. ಗೈಸ್ ಇನ್ನ ಪೀಕ್ಗೂ ಹೋಗಿಲ್ಲ, ಸುಮ್ಮನೆ ಬಂದ್ಬಿಟ್ಟು ಮಳೆ ಬಂದ್ಬಿಡ್ತು. ಸೊ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಲಿಲ್ಲ. ಪ್ರಿನ್ಸಿಪಲ್ ಹೇಳ್ತೀನಿ ಹೋಗ್ಬಿಟ್ಟು. ಚಳಿ ನೆನೆಸ್ತಾ ಇದೆ ಮಳೆ ನೆನೆಸ್ಕೊಂಡು ಬಾಯಲ್ಲೆಲ್ಲ ಹೋಗಿ ಗೊತ್ತೈತೆ. ಮಳೆ ಹಾಗೆಲ್ಲ ಹೋದೆ. ಮುಳ್ಳಯ್ಯನಗಿರಿ ಆನ್ ರೈನ್, ಹೆವಿ ರೈನ್. ಲ್ಯಾಂಡ್ ಸ್ಲೈಡ್ ಆದರೂ ಆಗಿರ್ಬೋದು ಕೆಳಗಡೆ, ನಮ್ಗೆ ಗೊತ್ತಿಲ್ಲ. ಗೈಸ್ ಮಳೆಯಲ್ಲಿ ಇವಾಗ ಪೀಕ್ ಹೋಯ್ತಾ ಇದ್ದೀವಿ. ಇವಾಗ ನಾವು ಬಂದು ಅವ್ರು ಎಲ್ಲ ನೋಡ್ಕೊಬಂದು ಕೂತವ್ರೆ. ಸೊ ಇವಾಗ ಮಳೆ ನೋಡ್ರಿ ಹೆವಿ ಬರ್ತೈತೆ ಮಳೆ. ನಾನು ಸೇಫ್ಟಿಗೆ ಛತ್ರಿ ಹಿಡ್ಕೊಂಡು ಇವಾಗ ಹೋಯ್ತಾ ಇದ್ದೀವಿ. ಎಲ್ಲ ರೈನ್ ಕೋಟ್ ತಗೊಂಬಿಟ್ಟವ್ರೆ. ಹೆವಿ ಮಳೆ ಗೈಸು, ಸಕ್ಕತ್ ವೆದರು. ಈಗ ನಾವು ಮೊಬೈಲ್ ಕಾಪಾಡ್ಕೊಳ್ಳೋದೇ ಒಂದಿದು. ಇಲ್ಲಿ ಬೇರೆ ಹಿಂಗೈತೆ, ಜಾರ್ಗೀರ್ ಕಾಲು ಕಿಸ್ಕೊಂಡ್ ಬಿದ್ಗಿದ್ದು ಹೋಗ್ಬಿಟ್ಟ ನಮಗೆ. ಹುಷಾರ್ಕಂಡ್ರು ಬನ್ನಿ ನೋಡ್ರು. ಇಲ್ಲಿ ಏನ್ ಗೊತ್ತಾ ಇದು? ಹಾಂ, ಇದು ಗುಹೆ. ಹಿಂದಿನ ಕಾಲದಲ್ಲಿ ಮಹಾರಾಜ ಯುವರಾಜ ನಿನಗೆ ಯಾರೋ ಗೊತ್ತಿಲ್ಲ ನಡಿ ಬನ್ನಿ ಅಂದ್ರು ಇಲ್ಲಿಗೆ. ಅವಾಗ ಯಾರು ಅಂದ್ರೆ ಶಾಕುಂತಲಾ ದೇವಿ ಅವ್ರು ಬಂದಿದ್ರು, ಆ್ಯಂಡ್ ಮನಮೋಹನ್ ಸಿಂಗ್ ಅವ್ರು ಬಂದಿದ್ರು. ಇಂದಿರಾ ಗಾಂಧಿ ಅವ್ರು ಇಲ್ಲಿ ಜ್ಯೂಸ್ ಕೊಡ್ಕೊ ಹೋಗಿದ್ರು ಅಂತೆ ಫ್ರೆಂಡ್ಸ್. ಇಲ್ಲಿ ಇಂದಿರಾ ಗಾಂಧಿ ಅವರು ಜ್ಯೂಸ್ ಕುಡ್ದಿದ್ರು ಅಂತೆ, ಆದರೆ ಯಾವ ಜ್ಯೂಸ್ ಅಂತ ಗೊತ್ತಿಲ್ಲ. ಗೈಸ್ ಇಲ್ಲಿ ಮಾತ್ರ ಮಸ್ತಾಗೈತೆ ಗೈಸ್. ಪೀಕ್ ನೋಡ್ರಿ ಸಕ್ಕತ್ತು. ನಾವು ಮಳೆ ನೆನ್ಕೊಂಡು ಆರಾಮ್ಸೆ ಹೋಗ್ಬೋದು. ಆದರೆ ಮೊಬೈಲ್ದೊಂದೇ ಈಗ ಇರೋದು. ಛತ್ರಿ ಹಿಡ್ಕೊಂಡು ಮೊಬೈಲ್ಗೆ ಸೇಫ್ಟಿಗೆ ಸೊ ಹಿಡ್ಕೊಂಡು ಹೋಗೋಷ್ಟಲ್ಲಿ ಇಂದಿರಾ ಗಾಂಧಿ ಅವರು ಜ್ಯೂಸ್ ಕುಡ್ದಿದ್ರು ಮಹಾತ್ಮ ಗಾಂಧಿ ಜೊತೆ. ನಡಿಯಪ್ಪ ನೀನು ನಡಿ. ಓಯ್ ಮಸ್ತ್ ಕಂಡ್ರು ನೋಡ್ರು. ಗುಹೆನ ಎಕ್ಸ್ಪ್ಲೋರ್ ಮಾಡೋಣ. ಸಕ್ಕತ್ತಾಗೈತಿ ಇಲ್ಲಿಂದ ಅಂತೂ. ಇವಾಗ ಈ ವ್ಯೂಗೆ ಏನಾರ ಬಂದು ನಿಂತ್ಕೊಂಡು ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ನೋಡ್ರಿ ಮಸ್ತು. ಹಿಂಗೆಲ್ಲ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಇವಾಗ ಹೋಗೋಣ. ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಏನಾಯ್ತು ಇದು ಗೊತ್ತಿಲ್ಲ. ನೋಡ್ರಿ ಇರೋ ಬಂದೆ ತಾಳ್ರು. ಸೊ ಧೈರ್ಯ ಮಾಡಿ ಕೇವ್ ಒಳಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನೋಡ್ರು ಎಕ್ಸ್ಪ್ಲೋರಿಂಗ್ ದ ಕೇವ್. ಲೋ ಬ್ಯಾಡ ಅನ್ಸುತ್ಕೊಂಡ್ರು. ಚಂದು ಬೇಡ ಬರ. ಇಷ್ಟೇನಾ? ಕನೆಕ್ಟ್ ಆಗೈತು ಅಲ್ಲೂ ಏನು ಇಲ್ಲ ಕಣ. ಇಲ್ಲೊಂದು ದಾರಿ ಐತೆ. ಹಾ ಎಕ್ಸ್ಪ್ಲೋರ್ ಮಾಡೇ ಬಿಡ ನಡ್ರಿ ಗುಹೆ ಒಳಗಡೆ. ಮಶ್ರೂಮ್ ಐತೆ ಬೇಕಾ? ಹಾ ಏನೋ ಎರಡು ಗುಹೆ ಐತಲ್ರು. ಮೂರು ನಾನು ಅಲ್ಲಿ ಬರ್ತೀನಿ, ಅಲ್ಲಿ ಕಾಣಿಸ್ತೀರಾ ನೋಡ. ಏಯ್ ಬೇಡ ಸುಮ್ಮೀರ, ಯಾಕೆ ಬೇಕು? ರೂಮ್ ದೊಡ್ಡದಾಗೈತೆ. ನಡ್ರ ವಾಪಸ್ ನೋಡ್ರು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಡೋರ್ ಓಪನ್ ಆಗಿದೆ. ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಆಗಿದೆ ಈ ಡೋರ್. ಅದು ಈ ಡೋರ್ ಓಪನ್ ಆಗಿದೆ ನೋಡಿ. ಇಲ್ಲಿ ನೋಡಿ ಹಂಗೋಗಿ ಇಲ್ಲೇ ಬಂದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ವಾವ್ ಮಿರಾಕಲ್. ಗುಹೆ ಗೈಸ್ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಅದು ಮಳೆ ಬರೋದಕ್ಕೂ ಈ ಗುಹೆಗೆ ಎಲ್ಲರೂ ಬಂದವರೇ ಇಲ್ವೋ ಗೊತ್ತಿಲ್ಲ. ಸೊ ನಮ್ಗೆ ಕಾಣಿತು ಗುಹೆ. ನಾವು ಬಂದು ಎಕ್ಸ್ಪ್ಲೋರ್ ಮಾಡೋದು. ಅರ್ಧ ಹೋದ ಅಷ್ಟೇ. ಹೋಗ್ತಾ ಹೋಗ್ತಾ ದಾರಿ ಚಿಕ್ಕದು. ಹೋಗಿಲ್ಲ. ಮಳೆ ನಿಂತು ನೋಡ್ರು. ಈಗ ಹೊರಗಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವಾಗ ಮಳೆ ಬರೋ ಕಾರಣದಿಂದ ನಮ್ಮ ಲಾಗರ್ಸ್ಗಳಿಗೆಲ್ಲ ಹಿಂಸೆ ಆಯ್ತೈತೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ಲಾಗ್ ಮಾಡ್ತಾಯಿದ್ವಿ. ನಮ್ಮ ಯಶವಂತ ಅಂತ ಹೇಳಿ ಕಷ್ಟ
ಅಶ್ವತ್ಥ ಅಂತೀವಿ ಕಷ್ಟಪಡ್ತಾವನೆ. ಇವಾಗ ಇದು ಬೇರೆ ಇಟ್ಕೊಂಡಿದೆ, ಕೈಯಲ್ಲೇ ಮಾಡ ಅನ್ಬೋದು, ಕೈಯಲ್ಲೇ ಇಟ್ಕೊಬಿಟ್ಟವನೆ. ಕೈಯಲ್ಲೇ ಬೆಸ್ಟ್ ಗೈಸ್ ಹೇಳ್ಬೇಕಂದ್ರೆ. ಎಲ್ಗೋಯ್ತಾ ಇದ್ದೀರಾ? ಬಾಯಲ್ಲೆಲ್ಲ ಹೊಗೆ ಬರ್ತೈತೆ ಗೈಸ್. ಅಪ್ಪ ಏನು ಹೆಂಗೈದು ಗೊತ್ತಾ ಇಲ್ಲಿ, ಮಸ್ತು ವ್ಯೂ ಮಾತ್ರ ಮಸ್ತು. ಆದರೆ ಏನು ಕಾಣಲ್ಲ ನಿಮಗೆ, ಬರೀ ಫಾಗ್. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್ ನೋಡಿರಿ, 11:15. ಬೆಂಗಳೂರಲ್ಲೆಲ್ಲ ಬಿಸಿಲಿರ್ತದೆ, ಇಲ್ಲೆಲ್ಲ ನೋಡ್ರಿ ಹಿಂಗೈತೆ, ಸಾಕಾಗೈತೆ, ಮಸ್ತ್. ಎಲ್ಲ ಕರ್ನಾಟಕದ ಜನತೆಗೂ ಈ ಬೊಟ್ಟು. ಹಲೋ ಜನರೇ, ಎಲ್ಲರೂ ಹೆಂಗಿದ್ದೀರಾ ಜನರೇ? ಜನರೇ ನಡೀರಿ ಜನರೇ ಎಲ್ಲರೂ. ನಾನು ಚಿಕ್ಕ ಹುಡುಗಿ. ಅಲ್ಲೂ ಒಂದು ರಹಸ್ಯವಾದ ಜಾಗ ಇದೆ. ಏನು ಹೇಳಾಯ್ತು? ಹಾಂ, ಮಂಗಳೂರಂತೆ ನನ್ನ ಮಕ್ಕಳು ಕರ್ಕ ಬಂದು ಈ ಥರ ರೈನ್ ಕೋಟ್ ಹಾಕಿಸ್ಕೊಂಡು ನೆನೆಸ್ತವ್ರೆ. ಈಗ ಎಕ್ಸ್ಪೀರಿಯನ್ಸ್ ಮಾಡೋದು ಇನ್ಯಾವಾಗ ಮಾಡ್ತೀಯ? ಇವೆಲ್ಲ ಅದೇ ಮಾಡಬೇಕು, ಎಲ್ಲ ಇವಾಗ ಎಂಜಾಯ್ ಮಾಡ್ತಾವ್ರೆ. ಒಂದು ವಾರ ಮಲಿಕೊಳ್ಳೋದು ಅದು ಅವ್ರವ್ರಿಗೆ ಬಿಟ್ಟಿದ್ದಪ್ಪ. ಮಂಗಳೂರಂತೆ. ನಾವು ಹಂಗೆಲ್ಲ ಆಗಲ್ಲ, ನಾವು ನಮ್ದು ಇಮ್ಯುನಿಟಿ ಪವರ್ ಜಾಸ್ತಿ. ನೆಕ್ಸ್ಟ್ ಟೈಮು ಯಾರೇ ಬಂದ್ರು ಮಂಗಳೂರಿಗೆ ರೈನ್ ಕೋಟ್ ತಗೊಬನ್ನಿ, ಸುಮ್ಮನೆ ಕಾಸು ಕೊಟ್ಟು ತಗೋಬೇಡಿ. ಇನ್ನು ನೆಕ್ಸ್ಟ್ ಮಾಡಲ್ಲ. ಜೂನ್ ಆಯ್ತಾ ಇನ್ನ ಮಳೆ ಜಾಸ್ತಿ ಆಯ್ತದಂತೆ. ಈಗಲೇ ಬಂದ್ಬಿಡ್ಬೇಕು, ಯಾರೇ ಬಂದ್ರು. ಜೂನ್ ಜುಲೈ ಬಂದ್ರೆ ಅವರು ಪಕ್ಕ ಮನೆಗೆ ಹೋಗಲ್ಲ. ಪೀಕ್ ಗೀಕೆಲ್ಲ ಇಲ್ಲೇ ಪೀಕ್ ಗೀಕೆಲ್ಲ ನಿಮ್ಗೇನು ಕಾಣಲ್ಲ. ಈಗ ಬಂದ್ರೆ ಚೂರು ನೋಡ್ಕೊಬೋದು. ಈಗಲೇ ಬಂದಿದ್ದೀವಿ, 10 ಅಡಿ ದೂರ ಇರೋರೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಈಗ ಮೋಡ ಕವರ್ ಆಗಿ ಬಿಡ್ತಾ ಇದೆ, ಹೋಯ್ತೈತೆ ಮೋಡ. ಹಂಗೆ ಮುಂದಕ್ಕೆ ಏನಾದ್ರು ಬಂದರೆ ಈಗಲೇ ನಮ್ಗೆ 10 ಅಡಿ ಕಾಣಿಸಲ್ಲ, ಮುಂದಕ್ಕೆ ನೀವು 2 ಅಡಿ ಕಾಣಿಸಲ್ಲ. ನೋಡ್ರಿ ನಮ್ಮ ಲಾಗರ್ ಬಾಳು ಇಷ್ಟೇ. ನಾವು ಎಂಜಾಯ್ ಮಾಡಂಗಿಲ್ಲ, ನಾವು ಎಂಜಾಯ್ ಮಾಡಂಗಿಲ್ಲ. ಇವನೊಂದು ಚಾನಲ್ ಐತೆ ನೋಡಿ, ನನಗೆ ಸಪೋರ್ಟ್ ಮಾಡೋರೆಲ್ಲ ಇವನಿಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚಾನಲ್. ನಮ್ಮ ಲಾಗರ್ ಬಾಳು ಹಿಂಗೆ, ನಾವು ಅತ್ತಾಗೆ ನಾವು ಎಂಜಾಯ್ ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ನಿಮಗೆ ತೋರಿಸ್ಬೇಕು ಅಂತ ಕಷ್ಟಪಟ್ಟರು ತೋರಿಸ್ಲೇಬೇಕು. ನಾವು ನೋಡ್ಬೇಕು ಅಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ನೀಟಾಗಿ ತೋರಿಸ್ತಾ ಇದೀವಲ್ಲ ಇವ್ರಿಗೆ, ಏನಪ್ಪ ಸಬ್ಸ್ಕ್ರೈಬರ್ಸ್ಗೆ. ಚಳಿಗೆ ಬಾಯಿ ಆಡ್ತಾ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.